ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋದು ಚಾರ್ವಾಕ ಸಿದ್ಧಾಂತ. ನಾವಿರೋಷ್ಟು ದಿನ ಸುಖವಾಗಿರಬೇಕು, ದುಡಿದು ತಿಂದರೂ ಸರಿ, ಸಾಲ ಮಾಡಿ ತಿಂದರೂ ಸರಿ, ಹೀಗೆ ಕೆಲವರು ಯೋಚನೆ ಮಾಡ್ತಾರೆ. ಇನ್ನು ಸಾಲ ಅನ್ನೋದು ಹೇಗಿರುತ್ತೆ ಅಂದರೆ, ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ, ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಸರ್ವಜ್ಞ ಬೇರೆ ಹೇಳಿದ್ದಾನೆ. ಆದರೆ ಯಾರು ಏನೇ ಹೇಳಲಿ, ಇವತ್ತು ಸಾಲನೇ ಮಾಡಿದವರ ಸಂಖ್ಯೆ ತುಂಬಾ ಕಡಿಮೆ. ನಾವು ಜನ ಬಿಡಿ ಸ್ವಾಮಿ ಸಾಲ ಮಾಡ್ಕೊಳ್ತೀವಿ, ಆದರೆ ಪ್ರಪಂಚದ ನಾನಾ ದೇಶಗಳಿವೆಯಲ್ಲ, ಅವು ಕೂಡ ಸಾಲ ಮಾಡ್ಕೊಂಡಿವೆ. ಇವತ್ತು ಜಗತ್ತಿನ ಅತಿ ದೊಡ್ಡ ಎಕಾನಮಿ ಅನ್ನಿಸ್ಕೊಂಡಿರೋ ಅಮೆರಿಕ ಸಾಲ ಮಾಡಿದೆ, ಚೈನಾ ಸಾಲ ಮಾಡಿದೆ, ಜಪಾನ್ ಕೂಡ ಅತಿ ಹೆಚ್ಚು ಸಾಲ ಮಾಡಿಕೊಂಡು ಜಗತ್ತಿನ ಸಾಲಗಾರ ದೇಶಗಳ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಭಾರತ ಕೂಡ ಸಾಕಷ್ಟು ಸಾಲ ಮಾಡಿದೆ. ಹಾಗಾದರೆ ದೇಶಗಳು ಯಾಕೆ ಸಾಲ ಮಾಡ್ಕೊಳ್ತವೆ? ಜಗತ್ತಿನ ಅತಿ ಹೆಚ್ಚು ಸಾಲಗಾರ ದೇಶಗಳ ಪೈಕಿ ಟಾಪ್ 10 ದೇಶಗಳು ಯಾವುವು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಯಾವುದೇ ದೇಶ ತನ್ನ ಮೂಲಸೌಕರ್ಯ ಅಭಿವೃದ್ಧಿಗೆ, ಬಂಡವಾಳ ಹೂಡಿಕೆಗೆ, ಇನ್ನಿತರ ವೆಚ್ಚಗಳಿಗೆ ಹಣ ಹೊಂದಿಸಬೇಕಾಗಿ ಬಂದಾಗ ಒಂದು ತೆರಿಗೆಗಳ ಮೂಲಕ, ದೇಶದ ಆದಾಯದ ಮೂಲಕ ಹಣ ಜೋಡಿಸುತ್ತೆ. ಅದು ಸಾಕಾಗದೇ ಇದ್ದಾಗ ಮತ್ತು ಅತಿ ಹೆಚ್ಚಿನ ಪ್ರಮಾಣದ ಅಭಿವೃದ್ಧಿಯ ಕನಸುಗಳನ್ನು ಕಂಡಾಗ ಸಾಲದ ಮೂಲಕ ಹಣ ತಂದು ಅದನ್ನು ಅಭಿವೃದ್ಧಿಯ ಚಟುವಟಿಕೆಗಳಲ್ಲಿ ತೊಡಗಿಸ್ತಾ ಹೋಗುತ್ತೆ. ಈ ಸಾಲಗಳನ್ನು 2 ರೀತಿ ವಿಂಗಡಣೆ ಮಾಡ್ತಾರೆ. ದೇಶದ ಒಳಗೆ ತೆಗೆದುಕೊಳ್ಳೋ ಸಾಲಗಳು ಮತ್ತು ಅಂತಾರಾಷ್ಟ್ರೀಯ ಸಾಲಗಳು. ಅಂದರೆ ಹೊರ ದೇಶಗಳಿಂದ, ಅಲ್ಲಿನ ವ್ಯಕ್ತಿಗಳಿಂದ, ಸರ್ಕಾರಗಳಿಂದ, ಬ್ಯಾಂಕ್ಗಳಿಂದ, ವಿಶ್ವ ಬ್ಯಾಂಕು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮುಂತಾದ ಸಂಸ್ಥೆಗಳಿಂದ ಮಾಡುವ ಸಾಲಗಳು. ಇಲ್ಲಿ ಬಾಂಡ್ ಮಾರಾಟದ ಮೂಲಕ ಕೂಡ ದೇಶಗಳು ಸಾಲ ತೆಗೆಯುತ್ತವೆ. ಆ ಸಾಲಗಳಲ್ಲಿ ಮತ್ತೆ ಅಲ್ಪಾವಧಿ ಸಾಲ, ದೀರ್ಘಾವಧಿ ಸಾಲ, ಹೀಗೆ ಸಾಕಷ್ಟು ರೀತಿಯ ಸಾಲಗಳಿವೆ. ಹಾಗೆ ಒಂದು ದೇಶದ ಸಾಲದ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಆ ದೇಶದ GDPಯ ಅನುಪಾತದ ಮೇಲೆ ಅಳೆಯಲಾಗುತ್ತೆ. ಇಲ್ಲಿ GDPಯ 77% ಸಾಲವನ್ನು ತುಂಬ ಆರೋಗ್ಯಕರ ಸಾಲ ಅಂತ ಹೇಳ್ತಾರೆ. 100% ಸಾಲ ತೀರಾ ಅನಾರೋಗ್ಯಕರ ಅಂತಲೂ ಅನ್ನಿಸ್ಕೊಳ್ಳೋದಿಲ್ಲ. ಅಲ್ಲಿ ಒಂದು ದೇಶ ಎಷ್ಟು ಸಾಲ ಮಾಡಿದೆ ಅನ್ನೋದಕ್ಕಿಂತ ಆ ಸಾಲವನ್ನು ಯಾಕೆ ಮಾಡಿದೆ, ಎಷ್ಟು ಬಡ್ಡಿಗೆ ಸಾಲ ತರಲಾಗಿದೆ ಮತ್ತು ಅದನ್ನು ಹೇಗೆಲ್ಲ ಬಳಸಲಾಗಿದೆ ಅನ್ನೋದು ತುಂಬ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಅಮೆರಿಕ, ಜಪಾನ್ ಮುಂತಾದ ಬಲಿಷ್ಠ ಆರ್ಥಿಕತೆಯ ಸುಸ್ಥಿರ ಆಡಳಿತವನ್ನು ಹೊಂದಿರುವ ದೇಶಗಳಿಗೆ ತುಂಬ ಕಡಿಮೆ ಬಡ್ಡಿ ದರಕ್ಕೆ ಬಾಂಡ್ಗಳನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಶ್ರೀಲಂಕಾ, ಪಾಕಿಸ್ತಾನ, ಲೆಬನಾನ್, ನೇಪಾಳ ಮುಂತಾದ ದೇಶಗಳು ಸಿಕ್ಕಾಪಟ್ಟೆ ಬಡ್ಡಿ ಕೊಟ್ಟು ಸಾಲವನ್ನು ಎತ್ತಬೇಕಾಗಿ ಬರುತ್ತೆ. ಗೆಳೆಯರೆ, GDPಯ ಅನುಪಾತದ ಮೇಲೆ ಸಾಲದ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಂಡು ಜಗತ್ತಿನ 20 ಅತಿದೊಡ್ಡ ಸಾಲಗಾರ ದೇಶಗಳ ಪಟ್ಟಿಯನ್ನು ಎಸ್ಪ್ರೆಸ್ಸೋ ಮನಿ ಬಿಡುಗಡೆ ಮಾಡಿದೆ. ಆ ಪೈಕಿ ಮೊದಲ ಸ್ಥಾನದಲ್ಲಿ ಕಾಣಿಸ್ತಾ ಇರೋದು ಲೆಬನಾನ್. ಲೆಬನಾನ್ ಏಷ್ಯಾದ ಪಶ್ಚಿಮ ಭಾಗದಲ್ಲಿರೋ ದೇಶ. ಒಂದು ಕಡೆ ಸಿರಿಯಾ, ಮತ್ತೊಂದು ಕಡೆ ಇಸ್ರೇಲನ್ನು ಲೆಬನಾನ್ ಗಡಿಗಳನ್ನಾಗಿ ಹೊಂದಿದೆ. ಭವ್ಯ ಇತಿಹಾಸ, ಕಲಾ ಶ್ರೀಮಂತಿಕೆ ಮತ್ತು ವೈವಿಧ್ಯತೆಗೆ ಹೆಸರುವಾಸಿಯಾಗಿದ್ದ ಲೆಬನಾನ್ ಒಂದು ಕಾಲಕ್ಕೆ ಸಮೃದ್ಧವಾಗೇ ಇತ್ತು. ಹಾಗೆ ಮುಂದುವರಿಯೋ ಅವಕಾಶ ಕೂಡ ಆ ದೇಶಕ್ಕಿತ್ತು. ಆದರೆ ಅದೃಷ್ಟ ಕೂಡ ಬೇಕಲ್ಲ. ಲೆಬನಾನ್ ಅನ್ನೋದು ಇವತ್ತು ಸಂಘರ್ಷ ಪೀಡಿತ ಪ್ರದೇಶ. ಅಲ್ಲಿ ಹೆಜ್ಬುಲ್ಲಾಗಳಿದ್ದಾರೆ. ಅಲ್ಲೊಂದು ಸರಿಯಾದ ಸರ್ಕಾರ ಇಲ್ಲ. ಜನಾಂಗಗಳಿಗೆ ಆದ್ಯತೆ ನೀಡಿ ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗುತ್ತೆ. ಹಾಗೆ ಆಯ್ಕೆಯಾದವರು ಆಯಾ ಜನಾಂಗಗಳ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ದೇಶದ ಬಗ್ಗೆ ಯೋಚಿಸುವ ಗೋಜಿಗೆ ಹೋಗೋದಿಲ್ಲ. ಅದರ ಪರಿಣಾಮ ಅಲ್ಲಿ ವಿಪರೀತ ಪ್ರಮಾಣದ ರಾಜಕೀಯ ಅತಂತ್ರ ಇದೆ. ಆ ದೇಶದ ನಾಯಕತ್ವಕ್ಕೆ ಆರ್ಥಿಕತೆಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತಿನವರೆಗೆ ಸಾಧ್ಯ ಆಗಿಲ್ಲ. ಬಜೆಟ್ ಮಾಡೋದಕ್ಕೆ ಅವ್ರ ಕೈಲಾಗ್ತಾ ಇಲ್ಲ. ಅದರ ಜೊತೆಗೆ ಭಯೋತ್ಪಾದನೆಯ ಪಿಡುಗು ಕೂಡ ಅವರನ್ನು ಕಾಡ್ತಾ ಇದೆ. ಪರಿಣಾಮ ಲೆಬನಾನ್ ವಿಪರೀತ ಪ್ರಮಾಣದ ಸಾಲ ಮಾಡಿಕೊಂಡಿದೆ. ಹಾಗೆ ತಗೊಂಡ ಸಾಲವನ್ನು ಹಿಂತಿರುಗಿಸೋದಕ್ಕಾಗದೆ ಸಾಲದ ಸುಳಿಗೆ ಬಿದ್ದಿದೆ. 2020ರ ಲೆಕ್ಕಾಚಾರಗಳ ಪ್ರಕಾರ ಲೆಬನಾನ್ನ ಸಾಲ ಆ ದೇಶದ GDPಯ 170%. ಇವತ್ತಿಗೂ ಅಲ್ಲಿನ ಪರಿಸ್ಥಿತಿ ಸರಿ ಹೋಗಿಲ್ಲ. ಅಲ್ಲಿನ ಜನ ದೈನಂದಿನ ಅವಶ್ಯಕತೆಗಳಾದ ಆಹಾರ, ಔಷಧ, ಇಂಧನಗಳಿಗಾಗಿ ಪರದಾಡುವ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಬಹುಪಾಲು ಜನ ಸಾಗರ ಮಾರ್ಗಗಳ ಮೂಲಕ ಅಕ್ರಮವಾಗಿ ಐರೋಪ್ಯ ದೇಶಗಳಿಗೆ ವಲಸೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ದುರಂತ ಅಂದರೆ ಹಾಗೆ ಕಳ್ಳ ಮಾರ್ಗಗಳ ಮೂಲಕ ಹೋಗುವಾಗ ಸಮುದ್ರದಲ್ಲಾಗುವ ಅವಘಡಗಳಿಂದ 100 ಮಂದಿ ಸಾವಿಗೀಡಾಗ್ತಾರೆ. ಅಲ್ಲಿ ಮತ್ತೊಂದು ದಡವನ್ನು ಸೇರ್ತೀವಿ ಅನ್ನೋ ಯಾವ ಗ್ಯಾರಂಟಿಯೂ ಇಲ್ಲದೆ ಇದ್ರೂ ಕೂಡ ಲೆಬನಾನ್ನಲ್ಲಿ ದಿನನಿತ್ಯ ಅನುಕ್ಷಣ ಸಾಯ್ತಾ ಬದುಕೋದಕ್ಕಿಂತ ಒಂದು ರಿಸ್ಕ್ ತಗೊಂಡ್ರೂ ಪರವಾಗಿಲ್ಲ, ಐರೋಪ್ಯ ದೇಶಗಳಿಗೆ ಹೋಗಿ ಬದುಕು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಸಾಕಷ್ಟು ಜನ ಭಾವಿಸ್ತಾರೆ ಮತ್ತು ಆ ಪ್ರಯತ್ನದಲ್ಲಿ ಪ್ರಾಣ ಕೂಡ ಕಳ್ಕೊತಾ ಇದ್ದಾರೆ. ಇನ್ನು ಲೆಬನಾನ್ನ ನಂತರ ಅಂದರೆ 2ನೇ ಸ್ಥಾನದಲ್ಲಿ ನಮಗೆ ಕಾಣುವುದು ವೆನೆಜುವೆಲಾ. ಗೆಳೆಯರೆ, 2021ರಲ್ಲಿ ವೆನೆಜುವೆಲಾದ ಸಾರ್ವಜನಿಕ ಸಾಲ
ಒಟ್ಟು GDPಯ 390%. ಹಾಗೆ ನೋಡಿದರೆ ಇದು ಕೂಡ ಸಮೃದ್ಧವಾಗಿ ಶ್ರೀಮಂತಿಕೆಯನ್ನು ಅನುಭವಿಸಿಕೊಂಡಿರೋದಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಇದ್ದ ದೇಶನೇ. ಇದು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಪೆಟ್ರೋಲಿಯಂ ರಿಸರ್ವ್ ಇರೋ ದೇಶ. ಇವತ್ತು ಕೇವಲ ಇಂಧನ ಮಾರಾಟ ಮಾಡಿನೇ ಅರಬ್ ದೇಶಗಳು ಶ್ರೀಮಂತಿಕೆಯನ್ನು ಗಳಿಸ್ಕೊಂಡಿವೆ. ಹೀಗಿರುವಾಗ ಇದೇ ಇಂಧನದಿಂದ ತುಂಬಿ ತುಳುಕ್ತಾ ಇರೋ ವೆನೆಜುವೆಲಾಗೆ ಕೂಡ ಇದು ಅಸಾಧ್ಯ ಏನಾಗಿರಲಿಲ್ಲ. ಆದರೆ ವಿಚಿತ್ರ ರಾಜಕೀಯ ಸನ್ನಿವೇಶಗಳು, ಆಡಳಿತಗಾರರ ಅವಿವೇಕಗಳು, ಸಬ್ಸಿಡಿಗಳು, ಅಮೆರಿಕಾದ ನಿರ್ಬಂಧಗಳು, ಹೀಗೆ ನಾನಾ ಕಾರಣಗಳಿಂದ ವೆನೆಜುವೆಲಾ ಅನ್ನೋ ದೇಶ ದಾರಿದ್ರ್ಯದ ಅಂಚಿಗೆ ಸರಿದು ಹೋಗಿದೆ. ಅದರ ಜೊತೆಗೆ ಚೈನಾ ವೈರಾಣುವಿನ ಕಾಟದಿಂದ ಹೇರಲಾದ ಕಠಿಣ ನಿರ್ಬಂಧಗಳು ಈ ದೇಶದ ಅರ್ಥವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹಳ್ಳ ಹಿಡಿಸಿವೆ. 2020ರಲ್ಲಿ ವೆನೆಜುವೆಲಾ ತನ್ನ ಒಟ್ಟು GDPಲಿ 30% ಕುಸಿತವನ್ನು ಕಂಡಿದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ವೆನೆಜುವೆಲಾ ಬಗ್ಗೆ ಈ ಹಿಂದೆನೇ ಒಂದು ವಿಡಿಯೋ ಮಾಡಿದ್ದೆ. ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಇನ್ನು ನಿಮಗೆ ಆಶ್ಚರ್ಯ ಅನಿಸುತ್ತೇನೋ, ಅತಿ ಹೆಚ್ಚು ಸಾಲ ಮಾಡಿಕೊಂಡಿರೋ ದೇಶಗಳ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿ ನಮಗೆ ಕಾಣಿಸೋದು ಜಪಾನ್. ಹಾಗಂತ ಜಪಾನ್ನ ಆರ್ಥಿಕ ಸ್ಥಿತಿ ಕೂಡ ಕೆಟ್ಟಿದೆಯಾ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಜಪಾನ್ ದುಡಿಮೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ತನ್ನ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಲ ಮಾಡಿದೆ. ಜಪಾನ್ ಒಂದು ಕಾಲಕ್ಕೆ ಅಮೆರಿಕಾದ ನಂತರ ಜಗತ್ತಿನ ಅತಿದೊಡ್ಡ ಆರ್ಥಿಕತೆ ಅನ್ನಿಸ್ಕೊಂಡಿತ್ತು. ಆದರೆ ಈಗ ಆ 2ನೇ ಸ್ಥಾನವನ್ನು ಚೈನಾ ತುಂಬಿದೆ. ಹೀಗಾಗಿ ಜಪಾನ್ ಈಗ ಜಗತ್ತಿನ 3ನೇ ಅತಿದೊಡ್ಡ ಆರ್ಥಿಕತೆಯನ್ನು ಹೊಂದಿರುವ ದೇಶ. 5 ಟ್ರಿಲಿಯನ್ಗೂ ಹೆಚ್ಚಿನ GDP ಹೊಂದಿರುವ ಜಪಾನ್ ಸಾಲದಲ್ಲಿ ಕೂಡ 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಆದರೆ ಜಪಾನ್ ಆರ್ಥಿಕವಾಗಿ ಬಲಿಷ್ಠಗೊಂಡಿರೋದ್ರಿಂದ ಜಪಾನ್ಗೆ ಸಾಲ ಕೊಡೋದಕ್ಕೆ ಸಾಕಷ್ಟು ದೇಶಗಳು ತುದಿಗಾಲಲ್ಲಿ ನಿಂತಿರುತ್ತವೆ. ಅದನ್ನು ಸಾಲ ಅನ್ನೋದಕ್ಕಿಂತ ಆ ದೇಶಗಳು ಹೂಡಿಕೆ ಅಂತ ಭಾವಿಸುತ್ತವೆ. ಮತ್ತು ಜಪಾನ್ ಬಹುತೇಕ ಅತಿ ಕಡಿಮೆ ಬಡ್ಡಿ ದರಕ್ಕೆ ಮತ್ತು ಬಡ್ಡಿ ರಹಿತ ಸಾಲಗಳನ್ನು ಮಾಡಿಕೊಂಡಿದೆ. ಹೀಗಾಗಿ ಜಪಾನ್ ಸಾಲದ ವಿಷಯದಲ್ಲಿ ತುಂಬಾ ಸೇಫ್ ಅನ್ನಿಸ್ಕೊಳ್ಳುತ್ತೆ. ಇನ್ನು 4ನೇ ಸ್ಥಾನದಲ್ಲಿರೋದು ಸುಡಾನ್. ಅಲ್ಲಿನ ಪರಿಸ್ಥಿತಿ ತುಂಬಾನೇ ವಿಚಿತ್ರ. ಅಲ್ಲಿ ಸರ್ಕಾರ ಯಾವುದು, ಭಯೋತ್ಪಾದಕರು ಯಾರು ಅನ್ನೋದು ಕೂಡ ಗೊತ್ತಾಗದೆ ಅಲ್ಲಿನ ಜನ ಕನ್ಫ್ಯೂಷನ್ನಲ್ಲಿದ್ದಾರೆ. ಯಾಕೆಂದರೆ ಅಲ್ಲಿ ಸರ್ಕಾರನೇ ಉಗ್ರರನ್ನು ಬೆಂಬಲಿಸ್ತಾ ಇದೆ. ಅದೇ ಕಾರಣಕ್ಕೆ ಅಮೆರಿಕ ಸೇರಿದ ಹಾಗೆ ಪಾಶ್ಚಾತ್ಯ ದೇಶಗಳು ಸುಡಾನನ್ನು ದೂರ ಇಟ್ಟಿವೆ. ಇತ್ತೀಚೆಗಷ್ಟೇ ಸುಡಾನ್ ಮೇಲಿನ ಕೆಲ ನಿರ್ಬಂಧಗಳನ್ನು ಹಿಂಪಡೆಯಲಾಗಿದೆ. ಈಗೀಗ ಸುಡಾನ್ ನಿಧಾನವಾಗಿ ಚೇತರಿಸಿಕೊಳ್ತಾ ಇದೆ. ಆದರೂ ಅಲ್ಲಿನ ಭಯೋತ್ಪಾದನೆಯನ್ನ, ಬಡತನವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸುಡಾನ್ ಅನ್ನೋ ಈ ಆಫ್ರಿಕಾದ ದೇಶದಲ್ಲಿ ನಡೀತಿರೋ ನರಮೇಧದ ಬಗ್ಗೆ ಕೂಡ ಇತ್ತೀಚೆಗಷ್ಟೇ ಒಂದು ವಿಡಿಯೋ ಮಾಡಿದ್ದೆ. ಅದರ ಲಿಂಕನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ಸುಡಾನ್ನ ನಂತರ 5ನೇ ಸ್ಥಾನ ಗ್ರೀಸ್ ದೇಶಕ್ಕೆ ಸೇರುತ್ತೆ. ಇತ್ತೀಚೆಗಷ್ಟೇ ಸುಮಾರು 100 ಕೋಟಿ ಯೂರೋಗಳಷ್ಟು ಸಾಲದಿಂದ ಬಿಡುಗಡೆಯನ್ನು ಹೊಂದಿದ್ರೂ ಕೂಡ ಅತ್ಯಂತ ಹೆಚ್ಚು ಸಾಲ ಮಾಡಿಕೊಂಡ ಯುರೋಪಿನ ದೇಶಗಳ ಪೈಕಿ ಗ್ರೀಸ್ ಮೊದಲ ಸ್ಥಾನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇತ್ತೀಚೆಗೆ ಗ್ರೀಸ್ ಆರ್ಥಿಕವಾಗಿ ಚೇತರಿಸ್ಕೊಳ್ತಾ ಇದೆ ಅಂತ ಹೇಳ್ತಾರಾದರೂ ಅಲ್ಲಿ ಒಟ್ಟು GDPಯ 210.1% ಸಾಲವನ್ನು ಗ್ರೀಸ್ ಹೊಂದಿದೆ. ಗ್ರೀಸ್ನ ಪ್ರಮುಖ ಆದಾಯ ಮೂಲಗಳಲ್ಲಿ ಪ್ರವಾಸೋದ್ಯಮ ಕೂಡ ಒಂದು. ಆದರೆ ಕೋವಿಡ್ನ ಕಾರಣದಿಂದ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿತ್ತು. ಆ ದೇಶದ ಆರ್ಥಿಕತೆ ಹಿನ್ನಡೆಯನ್ನು ಅನುಭವಿಸೋದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಗ್ರೀಸ್ ಕೂಡ ಅತಿ ಹೆಚ್ಚು ಅಕ್ರಮ ವಲಸಿಗರ ಕಾಟಕ್ಕೆ ತುತ್ತಾಗಿದೆ. ಸಿರಿಯಾ, ಲೆಬನಾನ್, ಇರಾಕ್, ಇರಾನ್, ಬಾಂಗ್ಲಾದೇಶದಂಥ ದೇಶಗಳಿಂದ ಅಲ್ಲಿಗೆ ಸಾಕಷ್ಟು ಅಕ್ರಮ ವಲಸಿಗರು ಹೋಗಿದ್ದಾರೆ. ಅದು ಕೂಡ ಆ ದೇಶದ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇನ್ನು 6ನೇ ಸ್ಥಾನದಲ್ಲಿ ನಮ್ಮ ಕಣ್ಣಿಗೆ ಬೀಳೋದು ಆಫ್ರಿಕಾ ಖಂಡದಲ್ಲಿರುವ ಮತ್ತೊಂದು ದೇಶ, ಎರಿತ್ರಿಯಾ. ಇಲ್ಲಿ ಕೋವಿಡ್ ಸೋಂಕಿನಿಂದ ಉಂಟಾದ ಸಾವಿನ ಪ್ರಮಾಣಕ್ಕೆ ಹೋಲಿಸಿದರೆ ಕೋವಿಡ್ ವಿರುದ್ಧ ಕೈಗೊಳ್ಳಲಾದ ಸುರಕ್ಷತಾ ಕ್ರಮಗಳು ಆರ್ಥಿಕತೆಗೆ ಕೊಟ್ಟ ಹೊಡೆತದ ಪ್ರಮಾಣ ಹೆಚ್ಚಾಗಿ ಕಾಣುತ್ತೆ. ಲಾಕ್ಡೌನ್ನ ಕಾರಣಕ್ಕಲ್ಲಿನ ಕಚ್ಚಾ ವಸ್ತುಗಳಿಗೆ ಜಾಗತಿಕವಾಗಿ ಮಾರುಕಟ್ಟೆ ಸರಿಯಾಗಿ ದೊರೆಯಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಅಲ್ಲಿನ ಗಣಿಗಳ ವ್ಯಾಪಾರ ಕುಸಿತವನ್ನು ಕಾಣ್ತು. ಇದು ದೇಶದ ಆರ್ಥಿಕ ವ್ಯವಸ್ಥೆಗೆ ಬಹುದೊಡ್ಡ ಹೊಡೆತವನ್ನು ಕೊಡ್ತು. ಎಸ್ಪ್ರೆಸ್ಸೋ ಮನಿ ನೀಡೋ ಮಾಹಿತಿ ಪ್ರಕಾರ 2021ರಲ್ಲಿ ಎರಿತ್ರಿಯಾದ ಸಾಲದ ಪ್ರಮಾಣ ಒಟ್ಟು GDPಯ 175.6%. ಇನ್ನು 7ನೇ ಸ್ಥಾನದಲ್ಲಿ ಸುರಿನಾಮ್ ಗಣರಾಜ್ಯ ಇದೆ. ದಕ್ಷಿಣ ಅಮೆರಿಕದ ಕರಾವಳಿ ಭಾಗದಲ್ಲಿರೋ ದೇಶ ಈ ಸುರಿನಾಮ್. ಇದನ್ನ ಮೊದಲು ಡಚ್ ಗಯಾನಾ ಅಂತ ಕರೆಯಲಾಗ್ತಾ ಇತ್ತು. ಈ ದೇಶದ ವಿಶೇಷ ಅಂದ್ರೆ ಇಲ್ಲಿನ ಜನಸಂಖ್ಯೆಯ 37% ಭಾರತೀಯ ಮೂಲದವರಿದ್ದಾರೆ. ಅಲ್ಲಿಗೆ ಭಾರತೀಯರು ಹೋಗಿದ್ದು ಹೇಗೆ ಮತ್ತು ಅವತ್ತು ಅವರ ಪರಿಸ್ಥಿತಿ ಏನಾಗಿತ್ತು ಅನ್ನೋದನ್ನು ನಿಮಗೆ ಸವಿಸ್ತಾರವಾಗಿ ಈ ಹಿಂದಿನ ವಿಡಿಯೋ ಒಂದರಲ್ಲಿ ಹೇಳಿದ್ದೆ. ಭಾರತವನ್ನು ಬ್ರಿಟಿಷರು ಆಳ್ತಾ ಇದ್ದ ಅವಧಿಯಲ್ಲಿ ಸುರಿನಾಮ್ ಅನ್ನೋದು ಡಚ್ಚರ ಆಳ್ವಿಕೆಯಲ್ಲಿತ್ತು. ಅವತ್ತಿಗಲ್ಲಿನ ತೋಟಗಳಲ್ಲಿ ದುಡಿಯೋದಕ್ಕೆ ಬೇಕಾದ ಕೂಲಿ ಕಾರ್ಮಿಕರನ್ನು ಭಾರತ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳಿಂದ ಕರೆಸ್ಕೊಳ್ಳಾಯಿತು. ಆ ನಂತರ ಅಲ್ಲಿ ಗುಲಾಮಗಿರಿ ರದ್ದಾಯಿತು. ಭಾರತದಿಂದ ಹೋದವರು ಅಲ್ಲೇ ನೆಲೆ ನಿಂತರು. ಇವತ್ತು ಸುರಿನಾಮ್ ಆಡಳಿತ ಕೂಡ
ಭಾರತೀಯ ಮೂಲದ ವ್ಯಕ್ತಿಗಳ ಕೈಯಲ್ಲಿದೆ. ಇನ್ನು ಬಾಕ್ಸೈಟ್ ಉದ್ಯಮ ಈ ದೇಶದ ಪ್ರಮುಖ ಆರ್ಥಿಕ ಮೂಲ. ಚೈನಾ ವೈರಾಣುವಿನ ವಿರುದ್ಧ ಹೋರಾಡೋದಕ್ಕಾಗಿ ಈ ದೇಶ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಿತು. ಅಲ್ಲಿ ಒಟ್ಟು GDPಯ 4% ಹಣವನ್ನು ನಿರ್ಗತಿಕರು, ಬಲಹೀನರು, ವೃದ್ಧರು, ಆರ್ಥಿಕವಾಗಿ ಹಿಂದುಳಿದವರು, ಸಣ್ಣ ವ್ಯಾಪಾರಿಗಳ ಹಿತಕ್ಕಾಗಿ ವೆಚ್ಚ ಮಾಡಲಾಗುತ್ತೆ. ಇಂಥ ಯೋಜನೆಗಳು ಆ ದೇಶದ ಬೊಕ್ಕಸಕ್ಕೆ ಹೊರೆ ಆಗ್ತಾ ಇವೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ಸುರಿನಾಮ್ ದೇಶದ ಒಟ್ಟು ಸಾಲ ಆ ದೇಶದ GDPಯ 157.4% ಅಂತ ವರದಿ ಹೇಳ್ತಾ ಇದೆ. ಇನ್ನು 8ನೇ ಸ್ಥಾನ ಇಟಲಿಯದ್ದು. ಇಲ್ಲಿ ಒಟ್ಟು GDPಯ 157.1% ಸಾಲದ ಹೊರೆ ಇದೆ. ಚೈನಾ ವೈರಾಣುವಿನ ಕಾರಣದಿಂದಾಗಿ ಇಟಲಿಗೆ ದೊಡ್ಡ ಹೊಡೆತ ಬಿತ್ತು. ಹೀಗಾಗಿ ಸುಮಾರು 222.1 ಶತಕೋಟಿ ಯೂರೋಗಳನ್ನು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಹೂಡಿಕೆ ಮಾಡುವ ಯೋಜನೆಯನ್ನ ಇಲ್ಲಿನ ಸರ್ಕಾರ ಕೈಗೆತ್ತಿಕೊಳ್ತು. ಹೀಗಾಗಿ ಅಲ್ಲಿ ಸಾಲದ ಹೊರೆ ಕೂಡ ಹೆಚ್ಚಾಗ್ತಾ ಹೋಯಿತು. ಇನ್ನು ಈ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿ ಬಾರ್ಬಡೋಸ್ ದೇಶ ಇದೆ. ಇದು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕೆರಿಬಿಯನ್ ಸಮುದ್ರದ ಪೂರ್ವಕ್ಕಿರುವ ಒಂದು ದ್ವೀಪ ರಾಷ್ಟ್ರ. ಈ ದೇಶದ ಪ್ರಮುಖ ಆದಾಯದ ಮೂಲ ಪ್ರವಾಸೋದ್ಯಮ ಹಾಗೂ ಸಾಗರೋತ್ತರ ಬ್ಯಾಂಕಿಂಗ್ ಸೇವೆಗಳು. ಈ ದೇಶಕ್ಕೆ ಹೊಡೆತ ಕೊಟ್ಟಿರೋದು ಕೂಡ ಚೈನಾ ವೈರಾಣುವಿನ ಕಾಟಾನೆ. ಇದರಿಂದಾಗಿ ದೇಶ ಅನೇಕ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬಂತು. ಇದರ ಒಟ್ಟು GDPಯ 143% ಸಾಲ ಇದೆ ಅಂತ ಹೇಳಲಾಗುತ್ತೆ. ಗೆಳೆಯರೆ, ಇನ್ನು ಬಾರ್ಬಡೋಸ್ನ ನಂತರದ ಸ್ಥಾನದಲ್ಲಿ ಅಂದರೆ 10ನೇ ಸ್ಥಾನದಲ್ಲಿ ಮಾಲ್ಡೀವ್ಸ್ ಇದೆ. ಇದು ಪ್ರವಾಸಿ ತಾಣವಾಗಿ ಪ್ರಸಿದ್ಧಿ ಪಡೆದಿರೋ ದೇಶ. ಇಲ್ಲಿನ ಆದಾಯದ ಪ್ರಮುಖ ಮೂಲ ಕೂಡ ಪ್ರವಾಸೋದ್ಯಮನೇ. ಆದರೆ ಚೈನಾ ವೈರಾಣುವಿನ ಕಾಟ ಹೆಚ್ಚಾದ ನಂತರ ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಯಿತು, ದೇಶದ ಆದಾಯ ಕೂಡ ಕಡಿಮೆ ಆಯಿತು. ಇಲ್ಲಿನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡೋದಕ್ಕೆ ಮೀನುಗಾರಿಕೆ ಆಧಾರಿತ ಆರ್ಥಿಕತೆಯ ನಿರ್ವಹಣೆಯ ಜೊತೆಗೆ ಸಾರ್ವಜನಿಕ ಹಣಕಾಸಿನ ಸುಧಾರಣೆಗಳಿಗಾಗಿ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಜೊತೆಗೆ ಮಾದಕ ದ್ರವ್ಯಗಳ ಹಾವಳಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಹಾಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಕ್ಕೆ ಕೂಡ ಸರ್ಕಾರ ಒದ್ದಾಡ್ತಾ ಇದೆ. ಮಾಲ್ಡೀವ್ಸ್ನ ಸಾಲದ ಹೊರೆ ಒಟ್ಟು GDPಯ 139.7% ಅಂತ ಮಾಹಿತಿಗಳು ಹೇಳ್ತಾ ಇವೆ. ಹಾಗಂತ ಅತಿ ಹೆಚ್ಚು ಸಾಲ ಮಾಡಿಕೊಂಡ ದೇಶಗಳೆಲ್ಲ ಕೂಡ ಬಡ ದೇಶಗಳು, ಸಣ್ಣ ಪುಟ್ಟ ದೇಶಗಳು ಅಂತ ಅಂದ್ಕೋಬೇಕಿಲ್ಲ. ವಿಶ್ವದ ದೊಡ್ಡಣ್ಣ ಅನ್ನಿಸ್ಕೊಂಡಿರುವ ಅಮೆರಿಕ ಕೂಡ ಈ ಸಾಲಗಾರ ದೇಶಗಳ ಪಟ್ಟಿಯಲ್ಲಿ 13ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಅಮೆರಿಕ ತನ್ನ ಒಟ್ಟು GDPಯ 99.3% ಸಾಲ ಹೊಂದಿದೆ. ಯುನೈಟೆಡ್ ಸ್ಟೇಟ್ಸ್ನ ಒಟ್ಟು ಸಾಲ 26.7 ಟ್ರಿಲಿಯನ್ ಇದೆ. ಇದು 2020ರ ಲೆಕ್ಕಾಚಾರ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಸಾಲದ ಪ್ರಮಾಣ ಇನ್ನೊಂದಷ್ಟು ಏರಿಕೆ ಕೂಡ ಆಗಿದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ ಅಲ್ಲಿನ ಸಂಸತ್ತು ದೇಶದ ಒಟ್ಟು ಸಾಲಕ್ಕೆ $28.4 ಟ್ರಿಲಿಯನ್ ಗರಿಷ್ಠ ಮಿತಿಯನ್ನು ಹೇರಿದೆ. ಅದಕ್ಕಿಂತ ಹೆಚ್ಚಿನ ಸಾಲ ಮಾಡಬೇಕಾಗಿ ಬಂದರೆ ಅದಕ್ಕೆ ಸಂಸತ್ತಿನ ವಿಶೇಷ ಅನುಮತಿಯನ್ನು ಪಡ್ಕೋಬೇಕಾಗತ್ತೆ. ಇನ್ನು ನಮ್ಮ ಭಾರತ ಈ ಪಟ್ಟಿಯಲ್ಲಿ 17ನೇ ಸ್ಥಾನವನ್ನು ಪಡ್ಕೊಂಡಿದೆ. ಭಾರತದ ಒಟ್ಟು ಸಾಲ ಸುಮಾರು $614.9 ಬಿಲಿಯನ್ ನಷ್ಟಿದೆ. ಈ ಬಾರಿ ವಿದೇಶಿ ಸಾಲವನ್ನು ಹಿಂತಿರುಗಿಸಬೇಕಾಗ್ತಾ ಇರೋದ್ರಿಂದ ಭಾರತದ ವಿದೇಶಿ ವಿನಿಮಯ ಭಂಡಾರ ಕೂಡ ಕರಗ್ತಾ ಇದ್ದು ಅದರ ಪರಿಣಾಮ ಭಾರತೀಯ ಕರೆನ್ಸಿ ಮೇಲೆ ಉಂಟಾಗ್ತಾ ಇದೆ. ಡಾಲರ್ ಸಂಗ್ರಹದ ಪ್ರಮಾಣ ಕಡಿಮೆ ಆಗ್ತಾ ಇರುವಾಗಲೇ ಡಾಲರ್ ಎದುರು ರೂಪಾಯಿಯ ಬೆಲೆ ಕುಸಿತವನ್ನು ಕಾಣ್ತಾ ಇದೆ ಮತ್ತು ರೂಪಾಯಿಯ ಬೆಲೆ ಕುಸಿತದ ಪರಿಣಾಮ ನಾವು ಆಮದು ಮಾಡಿಕೊಳ್ಳುವ ತೈಲ, ಚಿನ್ನದಂಥ ವಸ್ತುಗಳ ಬೆಲೆಯ ಏರಿಕೆಗೆ ಕಾರಣ ಆಗ್ತಾ ಇದೆ. ಇದರ ಪರಿಣಾಮ ತೈಲದ ಬೆಲೆ ಹೆಚ್ಚಾಗ್ತಾ ಇದ್ದು ಇದರಿಂದ ಉಳಿದೆಲ್ಲ ಪದಾರ್ಥಗಳ ಬೆಲೆಗಳು ಕೂಡ ಗಗನಕ್ಕೇರ್ತಾ ಇವೆ. ಹಣದುಬ್ಬರ ಅಂದಾಜನ್ನು ಮೀರಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಫ್ಕೋರ್ಸ್ ಈ ಸಮಸ್ಯೆ ಕೇವಲ ಭಾರತವನ್ನು ಮಾತ್ರ ಕಾಡ್ತಾ ಇಲ್ಲ. ಅಮೆರಿಕಾದಲ್ಲಿ ಕೂಡ ಹಣದುಬ್ಬರ ಹೆಚ್ಚಾಗ್ತಾ ಇದೆ. ಬೆಲೆಗಳ ಏರಿಕೆಯನ್ನು ಅಮೆರಿಕನ್ನರೂ ಅನುಭವಿಸಬೇಕಾಗಿ ಬಂದಿದೆ. ಇನ್ನು ಚೈನಾ ವೈರಾಣುವಿನಿಂದ ಚೇತರಿಸಿಕೊಳ್ಳೋ ಹೊತ್ತಿಗೆ ರಷ್ಯಾ ಯುಕ್ರೇನ್ ಯುದ್ಧ ಆರಂಭ ಆಗಿದೆ. ಇದರ ಪರಿಣಾಮ ಈ ಬಾರಿ ಸಾಕಷ್ಟು ದೇಶಗಳನ್ನು ಆರ್ಥಿಕವಾಗಿ ಸೊರಗಿ ಹೋಗೋ ಹಾಗೆ ಮಾಡ್ತಾ ಇದೆ. ಭಾರತ ಕೂಡ ಇದರಿಂದ ಹೊರತಾಗಿಲ್ಲ. ತೈಲ ಬೆಲೆಯನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗದೇ ಇದ್ದರೆ ಭಾರತದಲ್ಲಿ ಬೆಲೆಗಳು ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ. ಗೆಳೆಯರೆ, ಇದು ಜಗತ್ತಲ್ಲಿ ಅತಿ ಹೆಚ್ಚು ಸಾಲ ಮಾಡಿಕೊಂಡ 10 ದೇಶಗಳ ಪಟ್ಟಿ. ಇಲ್ಲಿ ಹೆಚ್ಚು ಸಾಲ ಮಾಡಿಕೊಂಡವರು ಬೇರೆ, ಮಾಡಿಕೊಂಡು ಸಾಲವನ್ನು ಹಿಂದಿರುಗಿಸೋದಕ್ಕೆ ಆಗದಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಡಿಸಿಕೊಂಡವರು ಬೇರೆ. ಸಾಲ ಜಾಸ್ತಿ ಇದ್ರೂ ಕೂಡ ಆರ್ಥಿಕ ಮೂಲಗಳು ಸರಿಯಾಗಿದ್ದರೆ ಆ ಸಾಲವನ್ನು ಹಿಂತಿರುಗಿಸೋದು ಕಷ್ಟ ಆಗೋದಿಲ್ಲ. ಈಗ ಜಪಾನ್, ಅಮೆರಿಕ, ಚೈನಾದಂಥ ದೇಶಗಳು ಅಭಿವೃದ್ಧಿಗಾಗಿ, ಹೂಡಿಕೆಗಾಗಿ ಸಾಲ ಮಾಡುತ್ತವೆ. ಆದರೆ ಕೇವಲ ಸಬ್ಸಿಡಿ ಕೊಡೋದಕ್ಕೆ, ಉಚಿತ ಯೋಜನೆಗಳಿಗೆ, ದುಡಿಯದ ಮೂಲಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಸಾಲ ಮಾಡಿಕೊಂಡ ಪಾಕಿಸ್ತಾನದ
ಕಾಣದಂಥ ದೇಶಗಳು, ಸಿಕ್ಕಾಪಟ್ಟೆ ಬಡ್ಡಿಗೆ ಸಾಲ ತಂದ ಶ್ರೀಲಂಕಾ, ನೇಪಾಳದಂಥ ದೇಶಗಳು ಆ ಸಾಲವನ್ನು ಹಿಂತಿರುಗಿಸಲಾಗದೆ ದಿವಾಳಿ ಎದ್ದು ಹೋಗುತ್ತವೆ. ಇಲ್ಲಿ ಸಾಲ ಮಾಡೋದು ತಪ್ಪಲ್ಲ, ಆದರೆ ಸಾಲ ಯಾಕೆ ಮಾಡಿದ್ದು ಮತ್ತು ಆ ಹಣವನ್ನು ಹೇಗೆ ಬಳಸಿದ್ದು ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಇದು ಗೆಳೆಯರೆ ಜಗತ್ತಿನ 10 ಅತಿ ದೊಡ್ಡ ಸಾಲಗಾರ ದೇಶಗಳ ವಿವರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.